ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ನಾವು ಕ್ಯಾಪ್ಸಿಕಮ್ ಕೀಳಕ್ಕೆ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ನಾನು ಇವತ್ತು ನಿಮಗೆ ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ ಕ್ಯಾಪ್ಸಿಕಮ್ ಕೀಳೋದ್ರಿಂದ ಹಿಡಿದು ಮಾರ್ಕೆಟಿಂಗ್ ಮಾಡೋದ್ವರೆಗೂ. ಸೊ ಪ್ಲೀಸ್ ವಾಚ್ ದ ವಿಡಿಯೋ ಕಂಪ್ಲೀಟ್ಲಿ ಟು ಗೆಟ್ ಆಲ್ ದ ಇನ್ಫಾರ್ಮೇಷನ್. ಸೊ ಕೀಳ್ತಾ ಇದ್ದೀವಿ. ಇವತ್ತು ನಮಗೆ 200 kg ಬೇಕಾಗಿದೆ. ಸೊ ಕೀಳುವಾಗಲೂ ಅಷ್ಟೇ, ಇದು ಇಷ್ಟಪ್ಪ ಇರಬೇಕು, ಮಿನಿಮಮ್ 100 ಗ್ರಾಮ್ ಇರಬೇಕು ಕ್ಯಾಪ್ಸಿಕಮ್ಮು. ಸೊ ಅಂಥದ್ದು ಮಾತ್ರ ಕೀಳಬೇಕು. ಆ್ಯಂಡ್ ಈಗ ನಾವು ಬಂದಿದ್ದು 7 ಗಂಟೆ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ. ಈಗ 8:15 ಆಗಿದೆ. ಸೊ 8:15 ಆದರೂ ಇವತ್ತು ನಮಗೆ 200 kg ಬೇಕು. ಬಟ್ 200 kg ಸಿಗುತ್ತೋ ಸಿಗೋ ಅಂತ ಇನ್ನು ನೋಡ್ತಾ ಇದ್ದೀವಿ. ನಾವಿನ್ನೇನು ಕ್ಯಾಪ್ಸಿಕಮ್ ಕಿತ್ತು ಮುಗಿಸೋಷ್ಟರಲ್ಲಿ ಅಪ್ಪ ಟೀ ಕೂಡ ತಂದ್ರು. ಟೀ ಕುಡಿದು ಮತ್ತೆ ಕೆಲಸನ ಮುಂದುವರ್ಸಿದ್ವಿ. ನಾನು ಮತ್ತೆ ಅಣ್ಣ ಇಬ್ಬರೇ ಇದ್ದಿದ್ದರಿಂದ ಕಾಯಿ ಕೀಳೋದು ಸ್ವಲ್ಪ ಲೇಟ್ ಆಯ್ತು. ಅಪ್ಪನೂ ಕೂಡ ಆಗಾಗ ಬಂದು ನಮ್ಮಿಬ್ರಿಗೂ ಹೆಲ್ಪ್ ಮಾಡ್ತಾ ಇದ್ರು. ನಾವು ಒಂದ್ಸರಿ ಎಲ್ಲ ಕಾಯೆಲ್ಲ ಕಿತ್ತಿದ ಮೇಲೆ ಮತ್ತೆ ಇನ್ನೊಂದ್ಸರಿ ಹೋಗೆಲ್ಲ ನೋಡ್ಕೊಂಡು ಬಂದ್ವಿ 200 kg ಮಾಡೋಣ ಅಂತ. ಬಟ್ ಏನು ಮಾಡಿದ್ರು 200 kg ಆಗಲೇ ಇಲ್ಲ. ನಮಗೆ ಸಿಕ್ಕಿದ್ದು ಬರೀ 156 kg ಅಷ್ಟೇ. ನಾವು ಯೂಶಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡೋದು ನಮ್ಮ ಕಾರಲ್ಲೇ. ಮತ್ತೆ ಲಗೇಜ್ ಗಾಡಿಗೆಲ್ಲ ನಾವು ದುಡ್ಡು ಸ್ಪೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಇದು ತುಂಬ ಹೆವಿನೂ ಏನೂ ಇಲ್ಲ, ಬರೀ 200 kgs ಮ್ಯಾಕ್ಸಿಮಮ್ ನಾವು ತೊಗೊಂಡು ಹೋಗುವಂಥದ್ದು. ಆ್ಯಂಡ್ ವಿತ್ ಆಲ್ ದ ಸೇಫ್ಟಿ ಮೆಷರ್ಸ್ ನಾವು ತೊಗೊಂಡು ಹೋಗ್ತೀವಿ. ಸೊ ಅದಕ್ಕೆ ನಾವು ಕಾರ್ನೇ ಪ್ರಿಫರ್ ಮಾಡ್ತೀವಿ. ತೋಟದಿಂದ ಬಂದು ನಾನು ಅಪ್ಪ ರೆಡಿಯಾಗಿ ಹೊರಟ್ವಿ ಮಾರ್ಕೆಟಿಗೆ. ಆ್ಯಂಡ್ ಮಾರ್ಕೆಟಲ್ಲೂ ಕೂಡ ನಿಮಗೆ ಎಲ್ಲನೂ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಲೆಟ್ಸಿ. ಆ್ಯಂಡ್ ಇದನ್ನು ನಾನು ನಿಮಗೆ ಹೇಳಲೇಬೇಕು, ಕೃಷಿ ಮಾಡೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಬೆಳೆಯೋದು ಒಂದು ಕಷ್ಟ, ನಮ್ಮ ಬೆಳೆ ಚೆನ್ನಾಗಿ ಬರೋದು ಒಂದು ಕಷ್ಟ, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಒಂದು ಕಷ್ಟ, ಮಾರ್ಕೆಟಿಂಗ್ ಮಾಡೋದು ಒಂದು ಕಷ್ಟ. ಅದರಲ್ಲಿ ಹಂತದಲ್ಲೂ ಕಷ್ಟ ಇದ್ದೇ ಇರುತ್ತೆ. ಸೊ ಈಗ ನಾವು ಮೋರಲ್ಲಿ ಕ್ಯಾಪ್ಸಿಕಮ್ನ ಹಾಕಿ ವಾಪಸ್ ಹೋಗ್ತಾ ಇದ್ದೀವಿ. ಮೋರಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನಂಗೆ ಪರ್ಮಿಷನ್ ಇರಲ್ಲ, ಅದಕ್ಕೆ ನಾನು ಯಾವುದು ವಿಡಿಯೋನ ಕ್ಯಾಪ್ಚರ್ ಮಾಡಲಿಲ್ಲ. ಆ್ಯಂಡ್ ನಾವು ಹಾಕಿದ್ದು ಮೋರ್ ವೇರ್ ಹೌಸಿಗೆ ನಮ್ಮ ಕ್ಯಾಪ್ಸಿಕಮ್ನ. ಆ್ಯಂಡ್ ಇದು ಇರೋದು ಮಂಡ್ಯ ಕಾಳೆನಹಳ್ಳಿ ಗೇಟಲ್ಲಿ. ಅವರು ನಮಗೆ 200 kg ಬೇಕು ಅಂತ ಹೇಳಿದ್ರು. ಯಾವಾಗ ಬೇಕೋ ಅದ್ರ ಹಿಂದಿನ ದಿನ ರಾತ್ರಿ ಹೇಳ್ತಾರೆ. ಅಂದರೆ ನಾವು ಇವತ್ತು ಹಾಕಿರೋದು, ಹಿಂದಿನ ದಿನ ನಿನ್ನೆ ರಾತ್ರಿ ನಮಗೆ ಹೇಳಿದ್ರು 200 kg ಬೇಕು ಅಂತ. ಆದರೆ ನಮಗೆ ಸಿಕ್ಕಿದ್ದು 156 kg ಅಷ್ಟೇ ಸಿಕ್ಕಿತ್ತು. ಸೊ ಅಷ್ಟನ್ನೇ ತೊಗೊಂಡು ಹೋಗಿದ್ವಿ. ಅಲ್ಲಿ ಸ್ವಲ್ಪ ಗ್ರೇಡಿಂಗ್ ಎಲ್ಲ ಮಾಡ್ತಾರೆ. ವೇರ್ ಹೌಸ್ಗಳಲ್ಲಿ ಯೂಶಲಿ ನಾರ್ಮಲ್ ಮಾರ್ಕೆಟ್ಗಳಿಗಿಂತ ಇಲ್ಲಿ ಗ್ರೇಡಿಂಗ್ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಕ್ಯಾಪ್ಸಿಕಮ್ನು ನೋಡಿ ಅದು ಹೆಂಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಗ್ರೇಡ್ ಮಾಡಿನೇ ತಗೊಳ್ಳೋದು ಅಂಥದ್ದು. ಮತ್ತು ಅದು ಮಿನಿಮಮ್ ಒಂದು ಕ್ಯಾಪ್ಸಿಕಮ್ ಮಿನಿಮಮ್ 100 ಗ್ರಾಮ್ಸ್ ಇರಬೇಕು, ಅವಾಗಷ್ಟೇ ಅವ್ರು ತಗೊಳ್ಳೋ ಅಂಥದ್ದು. ಸೊ ಸ್ವಲ್ಪ ಗ್ರೇಡಿಂಗ್ ಜಾಸ್ತಿ. ನಾವು 156 kg ತೊಗೊಂಡು ಹೋಗಿದ್ದು, ನಮಗೆ 146 kg ತೊಗೊಂಡ್ರು. 10 kg ನಮಗೆ ಗ್ರೇಡಿಂಗಲ್ಲಿ ತೆಗೆದ್ಬಿಟ್ರು. ಸೊ 10 kgನೂ ಕೂಡ ನಾವು ವೇಸ್ಟ್ ಮಾಡಲಿಲ್ಲ. ನಾವು ಅದೇ 10 kg ಅವ್ರು ಗ್ರೇಡಿಂಗಲ್ಲಿ ಯಾವ್ದು ತೆಗ್ದಿದ್ರಲ್ಲ ಅದನ್ನ ನಾರ್ಮಲ್ ಮಾರ್ಕೆಟಲ್ಲಿ ಕೊಟ್ವಿ. ಇಲ್ಲಿ ನಮಗೆ ವೇರ್ ಹೌಸಲ್ಲಿ 45ರಿಂದ 50 ರೂಪಾಯಿ ಕೊಟ್ಟರೆ 1 kgಗೆ. ನಾರ್ಮಲ್ ಮಾರ್ಕೆಟಲ್ಲಿ ನಮಗೆ 35ರಿಂದ 40 ರೂಪಾಯಿ ಕೊಡ್ತಾರೆ. ಸೊ ಎಷ್ಟಾದರೂ ಸಿಗಲಿ ಅಂತ ನಾವು 10 kgನೂ ಕೂಡ ನಾರ್ಮಲ್ ಮಾರ್ಕೆಟಲ್ಲಿ ಮಾರ್ಬಿಟ್ಟು ಬಂದ್ವಿ. ನೀವು ಕೂಡ ಹಾಗೆ ಮಾಡ್ಬೋದು. ವೇರ್ ಹೌಸಿಗೆ ಹಾಕ್ತಿರೋರು ಅವ್ರು ಗ್ರೇಡಿಂಗಲ್ಲಿ ಏನು ತೆಗ್ದಿರ್ತಾರಲ್ಲ ಅದನ್ನು ನಾರ್ಮಲ್ ಮಾರ್ಕೆಟಲ್ಲಿ ಕೂಡ ನೀವು ಹೋಗಿ ಅದನ್ನು ಸೆಲ್ ಮಾಡ್ಬೋದು. ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ, ಬಟ್ ನಿಮ್ಗೆ ರೇಟ್ ಅಂತೂ ಸಿಗುತ್ತೆ. ಸೊ ಇಲ್ಲಿ ಕಾಳೆನಹಳ್ಳಿ ಗೇಟಲ್ಲಿ ಮೋರ್ ವೇರ್ ಹೌಸ್ ಏನಿದೆ ಅಲ್ಲಿ ಸ್ವಿಗ್ಗಿ ಮತ್ತು ರಿಲಯನ್ಸ್ ಕೂಡ ಇದೆ. ನಿಮಗೆ ಯಾವುದು ಕಂಫರ್ಟಬಲ್ಲು ಅಲ್ಲಿ ಹೋಗಿ ಚೆಕ್ ಮಾಡಿ. ನೀವು ಯಾವುದೇ ತರಹದ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಮತ್ತು ತೆಂಗಿನಕಾಯಿ, ಎಳ್ನೀರು ಎಲ್ಲನೂ ಕೂಡ ಕೊಡ್ಬೋದು. ಎಲ್ಲನೂ ಅಲ್ಲಿ ತಗೋತಾರೆ. ನಮಗೆ ಮೋರ್ ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸ್ತು ಗ್ರೇಡಿಂಗ್ ವಿಚಾರದಲ್ಲಿ, ಅದಕ್ಕೆ ನಾವು ಮೋರಿಗೆ ಹೋಗ್ತಾ ಇದ್ದೀವಿ. ಈ ವೇರ್ ಹೌಸ್ಗಳಲ್ಲಿ ಎಲ್ಲೂ ನಿಮಗೆ ಕೈಗೆ ದುಡ್ಡು ಕೊಡಲ್ಲ, ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ತಾರೆ. ಸೊ ಯಾವಾಗ ನೀವು ಇಲ್ಲಿ ಬೆಳೆಗಳನ್ನ ಹಾಕ್ತಿದ್ದೀರೋ ಅದಕ್ಕೂ 2 ದಿನದ ಮುಂಚೆ ನೀವು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ನ ತೊಗೊಂಡೋಗೋರಿಗೆ ಕೊಡಬೇಕಾಗುತ್ತೆ. ಸೊ ಅವರು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಯಾವಾಗ ಇವತ್ತು ನೀವು ಅಕಸ್ಮಾತ್ ಅಲ್ಲಿಗೆ ನಿಮ್ಮ ಬೆಳೆನ ಹಾಕಿದ್ರೆ ನಿಮಗೆ ನಾಳೆ ಅಕೌಂಟಿಗೆ ದುಡ್ಡು ಬರುತ್ತೆ. ಆ್ಯಂಡ್ ಕರೆಕ್ಟಾಗಿ ದುಡ್ಡು ಬರುತ್ತೆ, ನಿಮ್ಗೆ ಅದರಲ್ಲಿ ಏನು ಮೋಸ ಆಗಲ್ಲ. ಇದಾಗಿತ್ತು ಕಂಪ್ಲೀಟ್ ವಿಡಿಯೋ ನಮ್ಮ ಪಾಲಿ ಹೌಸ್ದು ಮಾರ್ಕೆಟಿಂಗ್ ಮತ್ತು ಹೆಂಗೆ ನಾವು ಹಾರ್ವೆಸ್ಟ್ ಮಾಡಿದ್ವಿ ಅನ್ನೋವಂಥದ್ದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚು ಮಾಹಿತಿ ಬೇಕು ಅಂದರೆ ನನಗೆ DM ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.